ದಕ್ಷಿಣ ಭಾರತದ ರಾಜ್ಯವಾದ ತಮಿಳುನಾಡು ಬಿಜೆಪಿಗೆ ಈವರೆಗೂ ಏಟುಕದ ನಕ್ಷತ್ರವಾಗಿದೆ. 2019ರ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲುವು ಸಾಧಿಸಿದ್ದ ಕೇಸರಿ ಪಕ್ಷಕ್ಕೆ ಈ ಬಾರಿ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಎಂಬ ಹೊಸ ಪ್ರಖರ ಅಸ್ತ್ರವೊಂದು ದೊರಕಿದೆ. ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮುರಿದುಕೊಂಡಿದ್ದು ಬಿಜೆಪಿ ಏಕಾಂಗಿಯಾಗಿ ಚುನಾವಣಾ ಕಣಕ್ಕೆ ಇಳಿಯಲು ಸಜ್ಜಾಗಿದೆ. ಇತ್ತ ಆಡಳಿತಾರೂಢ ಡಿಎಂಕೆ, ಕಾಂಗ್ರೆಸ್, ಮುಸ್ಲಿಂ ಲೀಗ್ ಸೇರಿ ಇನ್ನಿತರ ಪಕ್ಷಗಳು ಇಂಡಿಯಾ ಕೂಟದ ಭಾಗವಾಗಿ ಸೀಟು ಹಂಚಿಕೆ ಮಾಡಿಕೊಂಡಿವೆ. ಎನ್ಡಿಎ ಭಾಗವಾಗಿದ್ದ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಕಡಿದುಕೊಂಡು ಏಕಾಂಗಿಯಾಗಿವೆ. ಮಾಜಿ ಸಿಎಂ ಜಯಲಲಿತಾ ಬಳಿಕ ಎಐಎಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿದಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಬಿಜೆಪಿ ವಿರುದ್ಧ ನೇರವಾಗಿ ಟೀಕಿಸ್ತಾ ಇದ್ದಾರೆ. ಇನ್ನು ಅಣ್ಣಾಮಲೈ ವರ್ಸಸ್ ಪಳನಿಸ್ವಾಮಿ. ಐಪಿಎಸ್ ಅಧಿಕಾರಿಯಾಗಿದ್ದ ಕೆ ಅಣ್ಣಾಮಲೈ ಅವರು 2020ರಲ್ಲಿ ಬಿಜೆಪಿ ಸೇರಿದ್ರು. ಬಳಿಕ ಪಕ್ಷದ ಉಪಾಧ್ಯಕ್ಷರಾಗಿದ್ದರು. 2021ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಅವರು ಸೋಲುವ ಮೂಲಕ ಪಕ್ಷ ಕೂಡ ಹೀನಾಯ ಸೋಲು ಅನುಭವಿಸಿತು. ಇದಾದ ಬಳಿಕ ಅವರು ಪಕ್ಷದ ಅಧ್ಯಕ್ಷ ಹುದ್ದೆಗೇರಿದ್ರು. ತದನಂತರ ಅದ್ಭುತವಾಗಿ ಪಕ್ಷ ಸಂಘಟನೆ ಮಾಡ್ತಾ ಇರುವಂತಹ ಮಾಜಿ ಪೊಲೀಸ್ ಅಧಿಕಾರಿ ಈ ಬಾರಿ ಕಮಾಲ್ ಮಾಡ್ತಾರಾ ಎಂಬ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಎಐಎಡಿಎಂಕೆ ಪಕ್ಷ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ನಾಯಕತ್ವದಲ್ಲಿ ಎರಡು ಬಣಗಳಾಗಿ ಇಬ್ಬಾಗವಾಗಿವೆ. ಪಕ್ಷದಿಂದ ಮುನಿಸಿಕೊಂಡಿರುವಂತಹ ಪನ್ನೀರ್ ಸೆಲ್ವಂ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಸಂಘಟನೆಯ ಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಅಣ್ಣಾಮಲೈ ನನ್ನ ಮಣ್ಣು ನನ್ನ ಜನ, ಎನ್ ಮಣ್ ಎನ್ ಮಕ್ಕಳ ಹೆಸರಿನಲ್ಲಿ ರಾಜ್ಯಾದ್ಯಂತ ಯಾತ್ರೆ ನಡೆಸಿದ್ರು. ಇದು ತಮಿಳು ಜನರ ಗಮನವನ್ನು ಸೆಳೆದಿದೆ. 2 ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಭೇಟಿಯ ವೇಳೆ ಪ್ರಭಾವಿ ನಾಯಕ ಎಸ್ ರಾಮದಾಸ್ ಅವರ ಪಟ್ಟಲಿ ಮಕ್ಕಳ ಕಚ್ಚಿ ಪಿಎಂಕೆ ಪಕ್ಷವು ಎನ್ಡಿಎ ಕೂಟ ಸೇರೋದಾಗಿ ಘೋಷಿಸಿತು. ಇತ್ತ ಡಿಎಂಡಿಕೆ ಕೂಡ ಮೈತ್ರಿ ಮಾಡಿಕೊಳ್ಳುವ ಗುಣಲಕ್ಷಣಗಳಿವೆ. ಅತ್ತ ಎಐಡಿಎಂಕೆ ಪಕ್ಷವು ಏಕಾಂಗಿಯಾಗಿದೆ. ಪುತಿಯ ತಮಿಳಗಂ ಕೃಷ್ಣಸ್ವಾಮಿ ಅವರ ಪಕ್ಷವನ್ನು ಬಿಟ್ಟರೆ ಬೇರೆ ಯಾವುದೇ ಪಕ್ಷಗಳು ಎಐಎಡಿಎಂಕೆ ಮೈತ್ರಿಕೂಟದಲ್ಲಿ ಇಲ್ಲ. ಇನ್ನು ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಎನ್ ಮಣ್ ಎನ್ ಮಕ್ಕಳ್ ಯಾತ್ರೆ ಸೇರಿದಂತೆ ಹಲವು ಚಟುವಟಿಕೆಗಳು ಜನರನ್ನು ತಲುಪಿವೆ ಎಂಬ ಆಶಾಭಾವನೆಯಲ್ಲಿ ಅಣ್ಣಾಮಲೈ ಇದ್ದಾರೆ. ಆರಂಭದಲ್ಲಿ ಎಐಎಡಿಎಂಕೆಯನ್ನ ಕಡೆಗಣಿಸಿದ್ರು. ಕೆಲ ದಿನಗಳ ಹಿಂದೆ ಜೆಕೆ ವಾಸನ್ ಅವರ ಮೂಲಕ ಎಐಎಡಿಎಂಕೆ ಜೊತೆಗೆ ಮರು ಮೈತ್ರಿಯ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಆದರೆ ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿಯವರು ಮುಂದಿಟ್ಟಿರುವಂತಹ ಕೆಲವು ಕಠಿಣ ಷರತ್ತುಗಳು ಮೈತ್ರಿಗೆ ಅಡ್ಡಿಯಾಗಿವೆ. ಅಣ್ಣಾಮಲೈ ಎಐಎಡಿಎಂಕೆ ಎಂಬ ಪ್ರಶ್ನೆಗೆ ಬಿಜೆಪಿಯ ದೆಹಲಿ ನಾಯಕತ್ವವು ಅಣ್ಣಾಮಲೈ ಮೊದಲ ಆಯ್ಕೆಯಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ ಅಂತ ಭಾವಿಸಿದ್ದಾರೆ. ಇನ್ನು ಪಳನಿಸ್ವಾಮಿ ನಾಯಕತ್ವದಲ್ಲಿ ಎಐಎಡಿಎಂಕೆ ಏಕಾಂಗಿಯಾಗಿ ಸ್ಪರ್ಧಿಸಿ ಸಾಮರ್ಥ್ಯವನ್ನ ಸಾಬೀತು ಮಾಡಲಿದ್ದಾರಾ ಅಥವಾ ಅಣ್ಣಾಮಲೈ ಅವರು ಕಮಾಲ್ ಮಾಡಲಿದ್ದಾರೆ ಎಂಬುದು ಜೂನ್ 4ರ ಚುನಾವಣಾ ಫಲಿತಾಂಶದಲ್ಲಿ ಹೊರಬೀಳಲಿದೆ.